ಹಾಯ್ ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಟೈಮ್ PC ಏಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವೊಂದಷ್ಟು ತಪ್ಪುಗಳಾಗಿತ್ತು. ಸೊ ಅದನ್ನು ರೆಕ್ಟಿಫೈ ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಲಾಸ್ಟ್ ವಿಡಿಯೋ ಏನಾಗಿತ್ತು ಅದನ್ನು ಯಾರ್ಯಾರು ನೋಡಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕರೆಕ್ಟ್ ಆಗಿರುವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಆದಾಗ ಇದರಲ್ಲಿ ಯಾವ್ಯಾವ ಹುದ್ದೆಗಳನ್ನ ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ, ಇದರಲ್ಲಿ ಟೋಟಲ್ ಆಗಿ 8176 ಹುದ್ದೆಗಳಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದರಲ್ಲಿ ನಾನು ಇವತ್ತು ಮಾತಾಡ್ತಿರೋದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಇರ್ಬೋದು, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ PC, ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP, ಅದ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ KSISF. ಈ ಹುದ್ದೆಗಳ ಏಜ್ ಏನಿದೆ ಅದನ್ನ ನಾನು ಮಾತಾಡ್ತಿದ್ದೀನಿ. ಅಂತಂದ್ರೆ ಮ್ಯಾಕ್ಸಿಮಮ್ ಇವಾಗ ನೀವು ಎಷ್ಟರವರೆಗೂ ಕೂಡ ಟ್ರೈ ಮಾಡ್ಬೋದು. ಮಿನಿಮಮ್ ಮಾತಾಡ್ತಿಲ್ಲ, ಮಿನಿಮಮ್ ನಿಮಗೆ ಎಷ್ಟು ಏಜ್ ಆಗಿರ್ಬೇಕು ಅನ್ನೋದು ಮಾತಾಡ್ತಿಲ್ಲ, ಜಸ್ಟ್ ಮ್ಯಾಕ್ಸಿಮಮ್ ಅನ್ನೋದು ನೋಡ್ತಿರುವಂಥದ್ದು. ಇದರಲ್ಲಿ ನೀವು ಹುಡುಗಿ ಆದ್ರೂ ಆಗಿರ್ಲಿ ಅಥವಾ ಹುಡುಗ ಆದ್ರೂ ಆಗಿರ್ಲಿ ಸೇಮ್ ಏಜ್ ಕನ್ಸಿಡರ್ ಆಗುತ್ತೆ. ಹುಡುಗಿಗೆ ಬೇರೆ ಹುಡುಗರಿಗೆ ಬೇರೆ ಅಂತ ಇಲ್ಲ. ಸೊ ಫಸ್ಟ್ ನೋಡೋದಾದ್ರೆ ಇದರಲ್ಲಿ ಯಾವ್ಯಾವ ಹುದ್ದೆಗಳಂತ ಹೇಳಿದ್ರೆ ಸಿವಿಲ್ PC, APC, KSRP ಮತ್ತೆ KSISF. ಸೊ ಇದರಲ್ಲಿ ಕ್ಯಾಟಗರಿ ವೈಸ್ ಅಂತ ತಗೊಂಡಾಗ SC, ST ಮತ್ತೆ OBCಗೆ ಪ್ರೆಸೆಂಟ್ ಬೇಸ್ ಏಜ್ ಏನಿದೆ 29 ಇದೆ. ಓಕೆನಾ? ಸೊ 29 ವರೆಗೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು. ಮತ್ತೆ ಇವಾಗ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಸೊ ನೀವು ಅಪ್ ಟು 34 ವರೆಗೂ ಕೂಡ ಕಾಂಪೀಟ್ ಮಾಡಬಹುದು. ಓಕೆನಾ? 34 ವರೆಗೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು. ಯಾರ್ಯಾರು? SC, ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು. ನೆಕ್ಸ್ಟ್ ಜನರಲ್ ಮೆರಿಟ್ ಸಾಮಾನ್ಯ ವರ್ಗದವರು. ಸೊ ಮ್ಯಾಕ್ಸಿಮಮ್ ನಿಮಗೆ 27 ವರ್ಷದವರೆಗೂ ಕೂಡ ಕೊಟ್ಟಿದ್ರು. ಬಟ್ ಇವಾಗ 5 years ಏಜ್ ರಿಲ್ಯಾಕ್ಸೇಷನ್ ಇಂದ ನೀವು ಎಲ್ಲಿವರೆಗೂ ಕೂಡ ಕಾಂಪೀಟ್ ಮಾಡ್ಬೋದು. ನಿಮಗೆ 32 years ಆಗೋವರೆಗೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು. ಅಂಡ್ ಇದು ಒನ್ ಟೈಮ್ ನೋಟಿಫಿಕೇಶನ್ ಮಾತ್ರ ಅಪ್ಲೈ ಆಗುತ್ತೆ. ಯಾವುದು? 5 years 5 years ಇವಾಗ ಏನು ನೋಟಿಫಿಕೇಶನ್ ಬಿಡ್ತಾರೋ ಗೊತ್ತಾ, ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಪ್ರತಿ ಕಾಲ್ ಮಾಡಿದಾಗ್ಲೂ ಕೂಡ ಅಪ್ಲೈ ಆಗೋದಿಲ್ಲ. ಸೊ ಈ ನೋಟಿಫಿಕೇಶನ್ ಏನಿದೆ ದಯವಿಟ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿರೋರು ಪ್ರಿಪರೇಷನ್ನ ಶುರು ಮಾಡಿ, ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡಿ. ಮತ್ತೆ ಈ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಕೈಲಿರೋ ಅವಕಾಶನ ಬಿಟ್ಕೊಡ್ಬೇಡಿ. ನೆಕ್ಸ್ಟು ಟ್ರೈಬಲ್ ಕ್ಯಾಂಡಿಡೇಟು ಫಾರೆಸ್ಟ್ ಏರಿಯಾಸಲ್ಲಿ ಇರುವಂಥವ್ರು. ನಿಮಗೆ ಟ್ರೈಬ್ಸ್ ಅಂತ ಅಂದರೆ ಶೆಡ್ಯೂಲ್ ಟ್ರೈಬ್ಸು ಬರ್ತಾರೆ, ಬಟ್ ಅವರು ಫಾರೆಸ್ಟ್ ಏರಿಯಾದಲ್ಲಿ ಇರಲ್ಲ. ಇವರು ಪರ್ಟಿಕ್ಯುಲರ್ ಆಗಿ ಫಾರೆಸ್ಟ್ ಏರಿಯಾದಲ್ಲೇ ಇರೋ ಅಂಥವ್ರು. ಇವ್ರಿಗೆ 32 years ವರೆಗೂ ಕೂಡ ಕಾಂಪೀಟ್ ಮಾಡೋ ಅವಕಾಶ ಆಯಿತು. ಬಟ್ ಇವಾಗ ನೋಟಿಫಿಕೇಶನ್ ಇಲ್ದಲೇ ಕಾರಣದಿಂದ ಏನು ಮಾಡಿದ್ರು, 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು. ಸೊ 37 years ವರೆಗೂ ಕೂಡ ಅವರು ಬರೀಬಹುದು. ಓಕೆನಾ? ಸೊ ಐ ಹೋಪ್ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಪ್ರಿಪ್ರೇಷನ್ನ ಶುರು ಮಾಡ್ಬೇಕಂತ ಇದ್ದೀರಾ, ಸೊ ನಿಮ್ಮ ಏಜ್ ಇವಾಗ ನಾನು ಏನು ಹೇಳಿದ್ದೀನಿ, ಏನು ಅಪ್ಡೇಟ್ ಮಾಡಿದ್ದೀನಿ ಇದ್ರೊಳಗಡೆ ಇತ್ತು ಅಂತಾನೆ ದಯವಿಟ್ಟು ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಆಗಿ ಪ್ರಿಪ್ರೇಷನ್ನ ಶುರು ಮಾಡಿ. ಈ KA ನೋಟಿಫಿಕೇಶನ್ ಆಗಿದೆ, ನೆಕ್ಸ್ಟು PC ನೋಟಿಫಿಕೇಶನ್ ಆಗ್ಬೋದು, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಓದಿರೋದು ಖಂಡಿತ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.